In the beginning, God created the heavens and the earth. The earth was formless and empty. ಅವ್ರ ಸ್ಟೈಲ್ ನೋಡು ಹೆಂಗ್ Darkness ನಡೀತಾರೆ. was on the surface of the deep. God's spirit was hovering over the surface. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದು ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನಾನು ಅಕ್ಕ ಇಬ್ಬರು ಸೇರಿಕೊಂಡು ಈ ರೀತಿ ರಂಗೋಲೆ ಹಾಕಿದ್ವಿ. ಕಲರ್ ಎಲ್ಲ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆಲ್ರೆಡಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು, ಪೂಜೆಗೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಸಿಂಪಲಾಗಿ ಇದೇ ರೀತಿ ಹಾಕಿಬಿಟ್ಟು ಬಂದುಬಿಟ್ವಿ. ರಂಗೋಲೆ ಎಲ್ಲ ಹಾಕಬೇಕಾದ್ರೆ ಎಷ್ಟೊಂದು ಸರಿ ಅಂದ್ಕೊಳ್ತೀನಿ ವಿಡಿಯೋ ಮಾಡೋದಕ್ಕೆ ಯಾರಾದರೂ ಇರಬೇಕು ಅಂತ. ಅದು ಅಲ್ಲದೆ ಹೊರಗಡೆ ರೋಡಲ್ಲೆಲ್ಲ ಟ್ರೈಪಾಡೆಲ್ಲ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಹಾಗಾಗಿ ವಿಡಿಯೋ ಅಂದರೆ ರಂಗೋಲಿ ಎಲ್ಲ ಹಾಕಿದಾದಮೇಲೆ ಈ ರೀತಿ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಆದರೆ ಯಾವಾಗಾದರೂ ಇನ್ನೊಂದು ಸರಿ ನಾನು ರಂಗೋಲಿ ಹೇಗೆ ಬಿಡಿಸ್ತೀನಿ ಅನ್ನೋದನ್ನು ಕೂಡ ನೀಟಾಗಿ ವಿಡಿಯೋ ಮಾಡಿಕೊಂಡು ತೋರಿಸ್ತೀನಿ. ಸೊ ಅದಾದಮೇಲೆ ಬಂದು ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಇಲ್ಲಿ ತಿಂಡಿಗೆ ಪಾಯಸಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 4 o'clock ಎದ್ಬಿಟ್ಟು ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿರೋದು. ಅಲ್ಲದೆ ಇಲ್ಲಿ ರಂಗೋಲಿ ಎಲ್ಲ ಹಾಕೋದಿರುತ್ತಲ್ವ, ಸೊ ಹಾಗಾಗಿ ಹಬ್ಬದ ದಿನ ನನಗೆ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಇನ್ನು ಮಕ್ಕಳು ಮತ್ತು ಹಸ್ಬೆಂಡ್ ಕೂಡ ಮಲ್ಕೊಂಡಿದ್ರು. ಅವ್ರು ಎದ್ಮೇಲೆ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಎಲ್ಲ ಜೋಡಿಸಿ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಾಗಿಲು ಮೇಲೆ ಕೂಡ ನಾನು ಈ ರೀತಿ ಸಿಂಪಲಾಗಿಯೇ ರಂಗೋಲಿ ಹಾಕ್ಕೊಂಡಿದ್ದೆ. ನನಗೆ ತುಂಬ ದೊಡ್ಡದಾಗೆಲ್ಲ ಹಾಕಬೇಕು ಅಂತ ಇಷ್ಟ ಮನೆ ಬಾಗಿಲು ಮುಂದೆ. ಬಟ್ ಮಕ್ಕಳೆಲ್ಲ ಇರ್ತಾರಲ್ವಾ, ಅದು ಅಲ್ಲದೆ ನೋಡಿ ಇವತ್ತು ಹಾಕಿರೋ ರಂಗೋಲಿನೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ ಮೇಲೆ ಎಲ್ಲ ಆಗಲೇ ಅಳಿಸೆ ಹೋಗ್ಬಿಟ್ಟಿರುತ್ತೆ ಮಕ್ಕಳು ಓಡಾಡಿ. ಹಾಗಾಗಿ ನಾನು ಈ ರೀತಿ ಪುಟ್ಟು ರಂಗೋಲಿನೇ ಹಾಕ್ಕೊಳ್ತೀನಿ ಬಾಗಿಲು ಮುಂದೆ. ದೊಡ್ಡದಾಗಿ ಏನು ಹಾಕೋದಕ್ಕೆ ಹೋಗಲ್ಲ. ಈವನ್ ನನ್ನ ಹಸ್ಬೆಂಡು ಕೂಡ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ರೆ ಅವರು ಕೂಡ ಸ್ವಲ್ಪ ಬೈತಾರೆ ನನಗೆ. ಹಾಗಾಗಿ ನಾನು ಸಿಂಪಲಾಗಿ ಹಾಕ್ಕೊಳ್ತೀನಿ. ಆ್ಯಂಡ್ ತುಳಸಿ ಕಟ್ಟೆ ಹತ್ರನೂ ಕೂಡ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಸಿಂಪಲ್ ರಂಗೋಲಿಗಳೇನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ರಂಗೋಲಿ ಹಾಕಬೇಕಾದ್ರೆ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು, ಹಾಗಾಗಿ ಸ್ವಲ್ಪ ಶೇಕ್ ಮಾಡಿ ವಿಡಿಯೋ ಮಾಡ್ತಾ ಇದ್ದಾಳೆ. ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಸರಿ ಟ್ರೈಪಾಡ್ ಅಥವಾ ಇದು ಮಾಡಿ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದಾಗಿತ್ತು ಫೈನಲ್ ರಂಗೋಲಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಎಲ್ಲನೂ ರೆಡಿ ಆಗಿತ್ತು. ಈಗ ನಾನು ನೈವೇದ್ಯ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಡುಗೆ ಮಾಡೋದಕ್ಕೆ ಬಂದೆ. ಇವತ್ತು ನಾನು ಪಾಯಸ ಮಾಡ್ತಾಯಿದ್ದೀನಿ, ಶಾವಿಗೆ ಪಾಯಸ. ಅದು ಬೆಲ್ಲದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಹೋಳು ತೆಂಗಿನ ತುರಿನ ನಾನು ಹಾಕ್ಕೊಂಡು ನೀಟಾಗಿ ಹಾಲನ್ನ ತೆಕ್ಕೋಬೇಕು. ತೆಂಗಿನ ಹಾಲನ್ನ ರೆಡಿ ಮಾಡ್ಕೋಬೇಕು, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನಾನಿಲ್ಲಿ ನಾರ್ಮಲ್ ಹಸುವಿನ ಹಾಲು ಯೂಸ್ ಮಾಡ್ತಾ ಇಲ್ಲ, ತೆಂಗಿನ ಹಾಲು ಯೂಸ್ ಮಾಡಿಕೊಂಡೇ ಮಾಡ್ತಾ ಇರೋದು. ಯಾಕೆಂತಂದರೆ ಬೆಲ್ಲದಲ್ಲಿ ನಾವು ಹಸುವಿನ ಹಾಲು ಹಾಕಿದಾಗ ಒಡೆದೋಗ್ಬಿಡುತ್ತೆ. ಈವನ್ ನಾವು ಆ ರೀತಿ ಕೂಡ ಮಾಡ್ಕೋಬೋದು, ಬೆಲ್ಲದಲ್ಲಿ ಹಸುವಿನ ಹಾಲು ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ಅದಕ್ಕೆ ಕೆಲವೊಂದು ಟ್ರಿಕ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಅದನ್ನು ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಬೆಲ್ಲದ ನೀರು ಕೂಡ, ಬೆಲ್ಲ ಎಲ್ಲ ನೀಟಾಗಿ ಕರಗಿತ್ತು, ಅದಕ್ಕೆ ನಾನು ಹುರಿದಿರೋ ಶಾವಿಗೆನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆ, ನಾನು ಇಲ್ಲೇನು ಸಪ್ರೇಟಾಗಿ ಹುರಿತಿಲ್ಲ. ಅದೇ ಹೇಗಿದೆ ರಾ ಶಾವಿಗೆ ಅದೇ ರೀತಿ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ತೆಂಗಿನ ಹಾಲು ಹಾಕಿದ್ದೆ, ಅದನ್ನೆಲ್ಲ ಕ್ಯಾಪ್ಚರೇ ಮಾಡ್ಕೊಳ್ಳಿಲ್ಲ. ಸೊ ನೋಡ್ಕೊಳ್ಳಿ, ಇದು ನೀಟಾಗಿ ಬೆಂದಾದಮೇಲೆ, ಶಾವಿಗೆ ಎಲ್ಲ ಬೆಂದಾದಮೇಲೆ ತೆಂಗಿನ ಹಾಲು ಇತ್ತಲ್ವ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಯಾಗಿದೆ. ಇದಾದಮೇಲೆ ನಾನು ಇಳಿಸ್ಬಿಟ್ಟು ಈಗ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಲಾಸ್ಟಿಗೆ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋದು. ಇದಕ್ಕೆ ನಾವು ಇಲ್ಲಿ ಏಲಕ್ಕಿ ಪುಡಿ ಕೂಡ ನಾನು ಹಾಕ್ಕೊಂಡಿದ್ದೆ, ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅಂದರೆ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಅನ್ನೋದನ್ನೇ. ಸೊ ಇದಾದಮೇಲೆ ಫೈನಲಾಗಿ ಈ ರೀತಿ ಬಂತು. ಇದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಇದನ್ನು ಗಟ್ಟಿಯಾಗೆ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾ ಇರೋದು ನಾನು. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಕರೆಕ್ಟಾಗಿ ಮಕ್ಕಳು ಕೂಡ ಎದ್ದರು. ಅವರಿಗೂ ಕೂಡ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಬಂದ್ವಿ. ನಾನು ನನ್ನ ಮಕ್ಕಳು ಪೂಜೆ ಮಾಡ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ ಸಿಂಪಲಾಗಿ ಗೌನ್ಗಳಿತ್ತಲ್ವ ಅದನ್ನು ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.
ಏನೋ ಒಂಥರ ಮಕ್ಳ ಜೊತೆ ಪೂಜೆ ಮಾಡಬೇಕಾದ್ರೆ ಒಂಥರ ಖುಷಿ ಅನಿಸ್ತಾ ಇರತ್ತೆ. ಅದರಲ್ಲೂ ನನ್ನ ಮಗಳು ಕೂಡ ಹಾಡು ಹೇಳ್ತಾ ಇದ್ಲು, ಗಣೇಶ ಸ್ತುತಿ ಎಲ್ಲ ಹೇಳ್ತಾ ಇದ್ಲು. ನನ್ನ ಪುಟ್ಟ ಮಗಳು ಅದಕ್ಕೆ ಗಣೇಶನ ಥರ ನಿಂತ್ಕೊಳ್ಳೋದು ಈ ರೀತಿ ಎಲ್ಲ ಆ್ಯಕ್ಷನ್ ಮಾಡ್ತಾ ಇದ್ಲು. ತುಂಬಾ ಫನ್ನಿ ಅನ್ನಿಸ್ತು. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಕೂಡ ಮುಗೀತು. ಇಬ್ಬರು ಕೈಲೂ ಪೂಜೆ ಮಾಡಿಸ್ತೀನಿ ನಾನು. ಇದೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕಲ್ವ. ಹಾಗಾಗಿ ಪ್ರತಿದಿನವೂ ಅಷ್ಟೇ ನಾನು ಪೂಜೆ ಮಾಡಬೇಕಾದ್ರೆ ಮಕ್ಕಳನ್ನ ಕರ್ಕೊಳ್ದೆ ನಾನು ಪೂಜೆನೇ ಮಾಡೋದಕ್ಕೆ ಹೋಗೋದಿಲ್ಲ. ಗಣೇಶ ಏನು ಕೂರಿಸಲ್ಲ ಅಲ್ವಾ, ಸಿಂಪಲ್ಲಾಗಿ ಈ ರೀತಿ ನಮ್ಮ ಮನೇಲಿ ಪೂಜೆ ಕೂಡ ಆಯಿತು. ಇನ್ನು ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೀಯಾಗಿರಬೇಕಾದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸ್ವಲ್ಪ ಗೇಮ್ಸ್ಗಳನ್ನ ಆಡಿಸ್ಕೊಂಡು. ಓ ಸೂಪರ್ ನೋಡ್ರಿ. ಏನು ಬಾಟಲ್ಗೆ ಕೆಳಗೆ ಯಪ್ಪ ಕ್ಲಾಪ್ಸ್ ನಿನ್ನ ಕ್ಲಾಪ್ಸ್ ಮಾಡು ಪಾಪುಗೆ. ಒಂದೇ ಶಾರ್ಟ್ ನೋಡಿದ್ಲಲ್ಲ. ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಮನೇಲಿ. ನೆಕ್ಸ್ಟ್ IPS ಮೇಡಮ್, ಡಾಕ್ಟರ್ ಆಯ್ತು ಈಗ IPS. ಅವ್ರ ಸ್ಟೈಲ್ ನೋಡು ಹೆಂಗ್ ನಡೀತಾರೆ. ನೀವೇ ಮೇಡಮ್ ಹೊಡೀರಿ. ಇನ್ನು ಗೋ ಬ್ಯಾಕ್. ಅಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ವಿನ್ ಆಗ್ತಾರೆ. ಹಿಂದೆ ನಿಂತ್ಕೊಂಡ್ರೆ ನೀನೇ ವಿನ್ನು. ಓಕೆ ಹೋಗಿಂದೆ ಬರಲಿ. ಕ್ಲಾಪ್ಸ್ ಬರಲಿ. IPS ಮೇಡಮ್ಗೆ ಎಂಕರೇಜ್ ಕ್ಲಾಪ್ಸು. ಸೂಪರ್. 1 2 3 ಒಂದೇ ಶಾರ್ಟಿಗೆ ಲೈಟ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಬ್ಲಾಗ್ನ ನೋಡಿದ್ದೀರಾ ಅಲ್ವಾ. ಸೊ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬ್ಲಾಗ್ನ ಎಂಡ್ ಮಾಡುವಂಥ ಟೈಮ್ ಕೂಡ ಬಂತು. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆ ಹತ್ರ. ಯಾಕೆ ಅಂತಂದರೆ ಗಣೇಶ ಕೂರಿಸಿದ್ದಾರೆ ಇಲ್ಲೇ ಪಕ್ಕದಲ್ಲಿ. ಹಾಗಾಗಿ ಸಾಂಗ್ ಎಲ್ಲ ಜಾಸ್ತಿ ಹಾಕಿದಾರಲ್ವ. ಸೊ ನನಗೆ ಮಾತಾಡೋದಕ್ಕೂ ಕೂಡ ಆಗಲ್ಲ. ಸೊ ವಾಯ್ಸ್ ಓವರೇ ಕೊಡ್ತೀನಿ. ಸೊ ಬೆಳಗ್ಗೆಯಿಂದ ವಿಡಿಯೋ ನೋಡಿದ್ರಲ್ವಾ. ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಬನ್ನಿ. ಇವತ್ತು ನಾನು ಸ್ವೀಟ್ ಬಂದುಬಿಟ್ಟು ಪಾಯಸ ಮಾಡಿದ್ದೆ. ಹಾಗಾಗಿ ಹೋಳಿಗೆ ಏನು ಮಾಡಿರಲಿಲ್ಲ. ಆಲೂ ಪರಾಟ ಮಾಡಿದ್ದೆ. ಜೊತೆಗೆ ಬದನೆಕಾಯಿ ಪಲ್ಯ, ಕಡಲೆಕಾಳು ಹುಸ್ಲಿ, ಚಪಾತಿ, ಹಾಗೆ ಇನ್ನೊಂದು ಥರದ್ದು ಕಡಲೆಕಾಳು ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ, ಈ ರೀತಿ ಶಾವಿಗೆ ಪಾಯಸ, ಈ ಥರ ಗಟ್ಟಿಯಾಗಿ ಸ್ವಲ್ಪ ಉದ್ರುದ್ರಾಗಿ ಮಾಡಿದ್ದೆ. ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ರೈಸ್ಗೆ ಬಂದುಬಿಟ್ಟು ದಾಲ್ ಮಾಡಿದ್ದೆ, ವೈಟ್ ರೈಸು ಇದ್ರ ಜೊತೆಗೆ. ಸೊ ಮತ್ತು ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ದೆ. ಕಡಲೆಕಾಳು ಬೇಯಿಸಿರೋ ನೀರು ಇರುತ್ತಲ್ವ, ಅದರಲ್ಲಿ ಒಂದು ಒಬ್ಬಟ್ಟು ಸಾರು ಟೈಪು ಮಾಡ್ತಾರೆ, ಆ ಥರನೇ ಮಾಡಿದ್ದೆ. ಚೆನ್ನಾಗಿತ್ತು. ಹಾಗೆ ಮನೆಯಲ್ಲಿ ಸ್ವೀಟ್ ಕೂಡ ಇತ್ತು, ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಜೊತೆಗೆ ಹಪ್ಪಳ ಮತ್ತು ಸಂಡಿಗೆ. ಸೊ ಇದಿಷ್ಟು ಇವತ್ತಿನ ನಮ್ಮ ಹಬ್ಬದ ಊಟ ಆಗಿತ್ತು. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.